ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯುಕ್ರೇನ್ ಯುದ್ಧ ಭೂಮಿಗೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತೀಯ ಸೈನಿಕರನ್ನ ಇಳಿಸೋ ಐಡಿಯಾ ಕೊಟ್ಟಿದ್ರು ಅನ್ನೋ ಶಾಕಿಂಗ್ ಮಾಹಿತಿ ಹೊರಬಂದಿದೆ. ಟ್ರಂಪ್ ಆಡಳಿತ ಬಗ್ಗೆ ಇರೋ ರೆಜಿಮ್ ಚೇಂಜ್ ಇನ್ಸೈಡ್ ದಿ ಇಂಪೀರಿಯಲ್ ಪ್ರೆಸಿಡೆನ್ಸಿ ಆಫ್ ಡೊನಾಲ್ಡ್ ಟ್ರಂಪ್ ಅನ್ನೋ ಹೊಸ ಬುಕ್ ನಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಇದನ್ನ ನ್ಯೂಯಾರ್ಕ್ ಟೈಮ್ಸ್ ನ ಖ್ಯಾತ ಪತ್ರಕರ್ತರಾದ ಮ್ಯಾಗಿ ಹಾಬರ್ಮನ್ ಮತ್ತು ಜೊನಾಥನ್ ಸ್ವಾನ್ ಸೇರಿ ಬರೆದಿದ್ದಾರೆ. ಇವರಿಬ್ಬರು ವಾಷಿಂಗ್ಟನ್ ನ ಪ್ರಮುಖ ರಿಪೋರ್ಟರ್ಸ್ ಆಗಿದ್ದು ಟ್ರಂಪ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಬುಕ್ ಪ್ರಕಾರ ಟ್ರಂಪ್ 2ನೇ ಬಾರಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ತಗೊಂಡ 10 ದಿನಗಳ ನಂತರ ಅಂದ್ರೆ 2025 ಜನವರಿ 30ನೇ ತಾರೀಕು ಓವಲ್ ಆಫೀಸ್ ನಲ್ಲಿ ಮೀಟಿಂಗ್ ನಡೆಯಿತು. ಇದನ್ನ ಯುಕ್ರೇನ್ ರಷ್ಯಾ ವಿಚಾರಕ್ಕೆ ಟ್ರಂಪ್ ನೇಮಕ ಮಾಡಿದ್ದ ಸ್ಪೆಷಲ್ ಎನ್ವಾಯ್ ಕೀತ್ ಕೆಲಾಗ್ ಕರೆದಿದ್ರು. ಯುದ್ಧ ನಿಲ್ಲಿಸೋಕೆ ಆನ್ ಅಮೆರಿಕಾ ಫಸ್ಟ್ ಪ್ಲಾನ್ ಅನ್ನೋ ಡ್ರಾಫ್ಟ್ ಅನ್ನ ಅವರು ಪ್ರೆಸೆಂಟ್ ಮಾಡಿದ್ರು. ಇದರ ಪ್ರಕಾರ ರಷ್ಯಾ ವಶಪಡಿಸಿಕೊಂಡಿರೋ ಜಾಗಗಳನ್ನ ಅಮೆರಿಕ ಅಧಿಕೃತವಾಗಿ ಒಪ್ಕೊಳ್ಳಲ್ಲ. ಹಾಗೆ ಆ ಜಾಗಗಳನ್ನ ವಾಪಸ್ ಪಡೆಯೋಕೆ ಯುಕ್ರೇನ್ ಕೂಡ ಬಲ ಪ್ರಯೋಗ ಮಾಡಬಾರ್ದು. ಸದ್ಯಕ್ಕೆ ಅದನ್ನ ಬಫರ್ ಝೋನ್ ತರ ಟ್ರೀಟ್ ಮಾಡಬೇಕು. ಆಗ ಈ ಸೀಸ್ ಫೈರ್ ಉಸ್ತುವಾರಿ ನೋಡ್ಕೊಳ್ಳೋಕೆ ಫ್ರಾನ್ಸ್, ಬ್ರಿಟನ್, ನೆದರ್ಲ್ಯಾಂಡ್ ತರಹದ ಯುರೋಪಿಯನ್ ರಾಷ್ಟ್ರಗಳ ಸೇನೆಯನ್ನ ಕಳಿಸಬೇಕು ಅಂತ ಕೀತ್ ಪ್ರಪೋಸ್ ಮಾಡ್ತಾರೆ. ಆದ್ರೆ ಈ ಐಡಿಯಾವನ್ನ JD ವ್ಯಾನ್ಸ್ ವಿರೋಧಿಸ್ತಾರೆ. ನ್ಯಾಟೋ ರಾಷ್ಟ್ರಗಳ ಸೈನಿಕರನ್ನ ಬಫರ್ ಝೋನ್ ನ ಸೆಕ್ಯೂರ್ ಮಾಡೋಕೆ ಕಳಿಸಿದ್ರೆ, ಉಸ್ತುವಾರಿ ನೋಡ್ಕೊಳ್ಳೋಕೆ ಕಳಿಸಿದ್ರೆ ರಷ್ಯಾ ಒಪ್ಪಲ್ಲ, ಅದು ಕೆರಳುತ್ತೆ. ಯುದ್ಧ ಇನ್ನೂ ದೊಡ್ಡದಾಗಿ ಅಮೆರಿಕ ಇದರಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಕೂಡ ಇದೆ. ಅದರ ಬದಲಾಗಿ ಯುರೋಪ್ ಹೊರಗಿನ ರಾಷ್ಟ್ರಗಳು ಯಾರಾದರೂ ಕೂಡ ನಾವು ನೋಡಬೇಕು ಅಂತ ವ್ಯಾನ್ಸ್ ಅವತ್ತಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮೈಕೆಲ್ ವಾಲ್ಟ್ಸ್ಗೆ ಕೇಳ್ತಾರೆ. ಆಗ ಮೈಕೆಲ್ ಓಕೆ ಇಳಿಸಬಹುದು ಅಂತ ಹೇಳ್ತಾರೆ. ತಕ್ಷಣ ವ್ಯಾನ್ಸ್ ಭಾರತ ಮತ್ತು ಸೌದಿ ಸೈನಿಕರನ್ನ ಅಲ್ಲಿ ಕಳಿಸಿದ್ರೆ, ಭಾರತವನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ, ಬಫರ್ ಝೋನ್ನ ಉಸ್ತುವಾರಿಯಾಗಿ ನಾವು ಅಲ್ಲಿ ಸೈನಿಕರನ್ನ ಕಳಿಸಿ ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಕಳಿಸಿದ್ರೆ ಹೇಗೆ, ಇನ್ವಾಲ್ವ್ ಮಾಡ್ಕೊಂಡ್ರೆ ಹೇಗೆ ಅನ್ನೋ ಐಡಿಯಾ ಕೊಡ್ತಾರೆ. ಈ ಐಡಿಯಾ ಕೇಳಿದ ತಡ ಟ್ರಂಪ್ ತುಂಬಾ ನಗಾಡ್ತಾರೆ. ಅಯ್ಯೋ, ಭಾರತೀಯರು ಅದನ್ನ ಮಾಡೋದಿಲ್ಲ, ಅವ್ರು ಇಂಥದಕ್ಕೆಲ್ಲ ದುಡ್ಡು ಖರ್ಚು ಮಾಡಲ್ಲ, ಬರದೇ ಇಲ್ಲ ಅವರು ಅಂತ ಟ್ರಂಪ್ ಹೇಳ್ತಾರೆ. ಅದ್ರ ಬದಲಿಗೆ ಬ್ರಿಟನ್ ಅಥವಾ ಫ್ರಾನ್ಸ್ನವರೇ ಬೇಕಾದ್ರೆ ಕಳಿಸ್ಲಿ, ನನಗೇನು ತಕರಾರಿಲ್ಲ ಅಂತ ಹೇಳಿ ಟ್ರಂಪ್ ಹೇಳ್ತಾರೆ. ಆದ್ರೆ ಅಮೆರಿಕದಿಂದ ಅವರಿಗೆ ಯಾವುದೇ ಫಂಡ್ ಅಂತೂ ಸಿಗಲ್ಲ, ಯಾವುದೇ ಮಿಲಿಟರಿ ಸಪೋರ್ಟ್ ಕೂಡ ಸಿಗಲ್ಲ ಅಂತ ಟ್ರಂಪ್ ಹೇಳ್ತಾರೆ. ಜೊತೆಗೆ ಮುಂದುವರೆದು ಟ್ರಂಪ್, ನಾನು ಹೇಳ್ತಾ ಇದ್ದೀನಿ ನೋಡಿ, ಯಾವ ಕಾರಣಕ್ಕೂ ಭಾರತೀಯರದಕ್ಕೆಲ್ಲ ಮನ್ಸ್ ಮಾಡಲ್ಲ, ಬರೋದಿಲ್ಲ ಅವರು. ಪ್ರಧಾನಿ ಮೋದಿ ನನ್ನೊಟ್ಟಿಗೆ ಒಳ್ಳೆ ಸ್ಟ್ರಾಂಗ್ ರಿಲೇಶನ್ಶಿಪ್ ಇದೆ ನಮಗೆ, ಮೋದಿ ನನ್ನನ್ನು ಇಷ್ಟಪಡ್ತಾರೆ, ಭೇಟಿ ಆಗೋಕೆ ಕಾಯ್ತಾ ಇದ್ದಾರೆ, ಆದ್ರೆ ಭಾರತೀಯರು ಇಂಥದಕ್ಕೆಲ್ಲ ಯಾವ ಕಾರಣಕ್ಕೂ ದುಡ್ಡು ಕೊಡಲ್ಲ ಅಂತ ಟ್ರಂಪ್ ಅಲ್ಲೇ ಅದನ್ನ ಡಿಸ್ಮಿಸ್ ಮಾಡಿದ್ರು ಅಂತ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಡಿ, ನಾವು ಅನ್ಕೊಳ್ಳೋದು ಟ್ರಂಪ್ಗೆ ಏನು ಬುದ್ಧಿ ಇಲ್ಲ, ಗೊತ್ತಾಗಲ್ಲ ಅಂತ. ಇಂಥ ಸೂಕ್ಷ್ಮಗಳು ಸ್ವಲ್ಪ ಅರ್ಥ ಆಗತ್ತಾಗ ಟ್ರಂಪ್ಗೆ. ಆತ ಕತರ್ನ ಎಮಿರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ PM ಮೋದಿಗೆ ಕಾಲ್ ಮಾಡಿದ್ದಾರೆ. ರಸ್ಲಫಾನ್ ಗ್ಯಾಸ್ ಕಾಂಪ್ಲೆಕ್ಸ್ ಸ್ಫೋಟದಲ್ಲಿ ಮೃತಪಟ್ಟಿದ್ದ 12 ಭಾರತೀಯರ ಸಾವಿಗೆ ಕತರ್ನ ಎಮಿರ್ ದುಃಖ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪೋಸ್ಟ್ ಹಾಕಿರೋ PM ಮೋದಿ ಕತರ್ನ ಎಮಿರ್ ಅವರು ಕಾಲ್ ಮಾಡಿದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ, ಸಾಂತ್ವನ ಹೇಳಿದಕ್ಕೆ. ನಮ್ಮ ನಾಗರಿಕರ ಸೇಫ್ಟಿ ವಿಚಾರದಲ್ಲಿ ಭಾರತ ಮತ್ತು ಕತರ್ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತಾನು PM ಹೇಳಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕವನ್ನ ಇಸ್ರೇಲ್ ತೀವ್ರ ತರಾಟೆಗೆ ತಗೊಂಡಿದೆ. ಇರಾನ್ ಬಗ್ಗೆ ನಿಮಗೆ ಏನ್ರಿ ಗೊತ್ತು ಅಂತ ಇಸ್ರೇಲ್ನ ಭದ್ರತಾ ಸಚಿವ ಇತಮಾರ್ ಬೆನ್ ಗ್ವಿರ್ ದಾಳಿ ಮಾಡಿದ್ದಾರೆ. ಇರಾನ್ ಬಗ್ಗೆ ಅಮೆರಿಕನ್ಸ್ಗೆ ಐಡಿಯಾನೇ ಇಲ್ಲ, ಜ್ಞಾನನೇ ಇಲ್ಲ, ಅವರಿಗೆ ಅನುಭವದ ಕೊರತೆ ಇದೆ. ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಬಿಡುತ್ತೆ ಅಂತ ಅಮೆರಿಕ ಅಂದ್ಕೊಂಡಿದ್ರೆ ಅದು ಮೂರ್ಖತನ ಅಂತ ಇಸ್ರೇಲ್ನ ಈ ಲೀಡರ್ ಹೇಳಿದ್ದಾರೆ. ಇರಾನ್ ಒಡ್ಡಿರೋ ಬೆದರಿಕೆಯನ್ನ ಫೇಸ್ ಮಾಡೋದು ಮತ್ತು ಅದರ ವಿರುದ್ಧ ಒಂಟಿಯಾಗಿ ಹೋರಾಡೋದು ಇಸ್ರೇಲ್ ಜವಾಬ್ದಾರಿ, ನಾವು ಅದನ್ನು ಮಾಡ್ತಾ ಇರ್ತೀವಿ ಅಂತ ಇಟಮಾರ್ ಹೇಳಿದ್ದಾರೆ. ಅಲ್ಲೇ ಅಮೆರಿಕ ಎಷ್ಟೇ ದೊಡ್ಡ ಮಿತ್ರ ರಾಷ್ಟ್ರ ಆಗಿದ್ರು ಕೂಡ ಅವರ ಆದೇಶದಂತೆ ಕೆಲಸ ಮಾಡೋಕೆ ನಮ್ಮ ಮೇಲೆ ಒತ್ತಡ ಹಾಕಕ್ ಆಗಲ್ಲ ಅವ್ರ ಕೈಲಿ ಅಂತ ಬೆನ್ ಸ್ಪಷ್ಟಪಡಿಸಿದ್ದಾರೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿ ವಿಚಾರವಾಗಿ ಇಸ್ರೇಲ್ ಮತ್ತು ಅಮೆರಿಕ ಮಧ್ಯೆ ಅಷ್ಟೊಂದು ಸರಿ ಬರ್ತಾ ಇಲ್ಲ ಇತ್ತೀಚೆಗೆ. ಇರಾನ್ ಜೊತೆಗಿನ ಡೀಲ್ ಕೂಡ ಇಸ್ರೇಲ್ಗೆ ಇಷ್ಟ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಭಾರತೀಯರು ಸದ್ಯಕ್ಕೆ ಇರಾನ್ ಪ್ರವಾಸ ಮಾಡದಂತೆ ಭಾರತ ಸರ್ಕಾರ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದೆ. ಟೆಹರಾನ್ ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಈ ಬಗ್ಗೆ ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಿದೆ. ಇರಾನ್ ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಭದ್ರತಾ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ, ಆದ್ರೂ ಕೂಡ ಸದ್ಯಕ್ಕೆ ಅನಗತ್ಯ ಪ್ರಯಾಣ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದೆ. ಅಲ್ಲದೆ ಸ್ಥಳೀಯ ಸುದ್ದಿ ಮೂಲಗಳ ಮೂಲಕ ಅಲ್ಲಿನ ಪರಿಸ್ಥಿತಿಯನ್ನ ಕಾಲಕಾಲಕ್ಕೆ ತಿಳ್ಕೊಳ್ತಾ ಇರಿ, ಅಲ್ಲಿನ ಸ್ಥಳೀಯ ಆಡಳಿತ ಕೊಡೋ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಅಂತಲೂ ಭಾರತ ಹೇಳಿದೆ. ಏನು, 7 ಸೈನ್ಸ್ ಟೂರಿಸಂನವರು ಹೊಸ ಟ್ರಿಪ್ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಸಿಕ್ ತ್ರಾಂಬಕೇಶ್ವರ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಿರೋದಿಲ್ಲ. ಅತ್ತ ಟ್ರಂಪ್ ಮತ್ತೆ ಇರಾನ್ಗೆ ಹೊಸ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಅಂತಾರಾಷ್ಟ್ರೀಯ ನ್ಯೂಕ್ಲಿಯರ್ ಇನ್ಸ್ಪೆಕ್ಟರ್ಗಳಿಗೆ ತಪಾಸಣೆ ಮಾಡೋಕೆ ಅವಕಾಶ ಕೊಡಬೇಕು, ಇಲ್ಲ ಅಂದ್ರೆ ಯಾವುದೇ ಡೀಲ್ ಆಗಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕಡೆ ಅಮೆರಿಕ ಸಂಸತ್ತು ಇರಾನ್ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸುವಂತೆ ಹೊಸ ನಿರ್ಣಯ ಪಾಸ್ ಮಾಡಿದೆ. ಈ ತಿಂಗಳ ಆರಂಭದಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಪಾಸ್ ಆಗಿದ್ದ ನಿರ್ಣಯಕ್ಕೆ ಸೆನೆಟ್ ನಲ್ಲಿ
50-48 ಮತಗಳು ಬಿದ್ದಿವೆ. ಟ್ರಂಪ್ ಪಾರ್ಟಿಯ 4 ಸೆನೆಟರ್ಗಳು ಕೂಡ ಅಡ್ಡ ಮತದಾನ ಮಾಡಿ ಈ ನಿರ್ಣಯವನ್ನ ಬೆಂಬಲಿಸಿದ್ದಾರೆ. ಟ್ರಂಪ್ಗೆ ನೇರವಾದ ಸೂಚನೆ ಇದು. ಅಮೆರಿಕ ಕಾಂಗ್ರೆಸ್ ಒಪ್ಪಿಗೆ ಕೊಡುವವರೆಗೂ ಇರಾನ್ ಮೇಲಿನ ಕಾರ್ಯಾಚರಣೆಯಿಂದ ಸೇನೆಯನ್ನ ಹಿಂಪಡೆಯುವಂತೆ ಸೂಚನೆ ಇದು. ಈ ರೆಸಲ್ಯೂಷನ್ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ. ಈ ನಿರ್ಣಯಕ್ಕೆ ಯಾವುದೇ ಅರ್ಥನೇ ಇಲ್ಲ. ವಿಶ್ವದ ನಂಬರ್ 1 ಉಗ್ರ ರಾಷ್ಟ್ರಕ್ಕೆ ನಾವ್ಯಾಕೆ ಶರಣಾಗಬೇಕು? ನನ್ನ ಕ್ರಮಗಳನ್ನ ತಡೆಯುವ ಮೂಲಕ ಸೆನೆಟ್ ನಮ್ಮ ಶತ್ರುಗಳಿಗೆ ಸಹಾಯ ಮಾಡ್ತಾ ಇದೆ ಅಂತ ಟ್ರಂಪ್ ಆರೋಪ ಮಾಡಿದ್ದಾರೆ. ಇತ್ತ ವೈಟ್ ಹೌಸ್ ಕೂಡ ಈ ನಿರ್ಣಯ ಅಸಾಂವಿಧಾನಿಕ ಅಂತ ಹೇಳಿದೆ. ಶಾಂತಿ ಮಾತುಕತೆಯಲ್ಲಿ ಇರಾನ್ನ ಮಿಸೈಲ್ ಪ್ರೋಗ್ರಾಂ ವಿಚಾರ ಚರ್ಚೆ ಆಗಿಲ್ಲ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆಗಿನ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶರೀಫ್ ಈ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಬೇರೆ ಎಲ್ಲ ರಾಷ್ಟ್ರಗಳ ಹತ್ರನೂ ಮಿಸೈಲ್ಗಳಿದಾವೆ, ಎಲ್ಲ ತರದ್ದು. ಇರಾನ್ಗೂ ಬೇಕಲ್ವಾ, ಅವ್ರಿಗಿಲ್ಲ ಅಂದ್ರೆ ಹೇಗೆ ಅಂತ ಪಾಕ್ PM ಮಾತನಾಡಿದ್ದಾರೆ. ಇತ್ತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕೂಡ ಮಾತನಾಡಿದ್ದಾರೆ. ಅಮೆರಿಕ ಜೊತೆಗಿನ 14 ಅಂಶಗಳ ಒಪ್ಪಂದದಲ್ಲಿ ಕ್ಷಿಪಣಿ ವಿಚಾರ ಇಲ್ಲವೇ ಇಲ್ಲ. ಇರಾನ್ನ ಕ್ಷಿಪಣಿ ಕಾರ್ಯಕ್ರಮ ನಮ್ಮ ದೇಶದ ರಾಷ್ಟ್ರೀಯ ರಕ್ಷಣೆಯ ಅತ್ಯಂತ ಪ್ರಮುಖ ಭಾಗ. ನಮ್ಮ ಬಳಿ ಮಿಸೈಲ್ ಇಲ್ಲ ಅಂದಿದ್ರೆ ಇಸ್ರೇಲ್ ಅಮೆರಿಕ ಸೇರಿ ನಮ್ಮನ್ನ ಗಾಜಾ ರೀತಿ ಪುಡಿ ಮಾಡಿಬಿಡ್ತಾ ಇದ್ರು ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಇನ್ನೊಂದ್ ಕಡೆ ಇಸ್ರೇಲ್ನ ಮಾಜಿ ಪ್ರಧಾನಿ ನಫ್ತಾಲಿ ಬೆನೆಟ್ ಇರಾನ್ ಬಗ್ಗೆ ದೊಡ್ಡ ವಿಚಾರ ಬಾಯ್ಬಿಟ್ಟಿದ್ದಾರೆ. ಇರಾನ್ ಸರ್ಕಾರದ ವಿರುದ್ಧ ಹೋರಾಡುತ್ತಿದ್ದ ಪ್ರತಿಭಟನಾಕಾರರಿಗೆ ಇಸ್ರೇಲ್ ಸ್ಟಾರ್ಲಿಂಕ್ ಇಂಟರ್ನೆಟ್ ರಿಸೀವರ್ ಗಳನ್ನ ಸಪ್ಲೈ ಮಾಡಿತ್ತು ಅಂತ ಒಪ್ಕೊಂಡಿದ್ದಾರೆ. 2021-22ರಲ್ಲಿ ನಾನು ಪ್ರಧಾನಿಯಾಗಿದ್ದಾಗ ಇರಾನ್ನಲ್ಲಿ ಇಂಟರ್ನೆಟ್ ಕಟ್ ಆದಾಗಲೂ 16,000 ಸ್ಟಾರ್ಲಿಂಕ್ ಡಿವೈಸ್ ಗಳನ್ನ ನಾವು ಸ್ಮಗಲ್ ಮಾಡಿದ್ವಿ. ಇದರಿಂದ ಅಲ್ಲಿನ ಜನ ಒಟ್ಟಾಗಿ ಸೇರಿ ಇರಾನ್ ಸರ್ಕಾರವನ್ನ ಬೀಳಿಸ್ತಾರೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅಂತ ನಫ್ತಾಲಿ ಬೆನೆಟ್ ಹೇಳಿದ್ದಾರೆ. ಅಲ್ಲದೆ ಈಗಿರೋ ನೆತನ್ಯಾಹು ಸರ್ಕಾರ ಈ ಪ್ಲಾನ್ ಅನ್ನ ಜನವರಿ ಪ್ರತಿಭಟನೆ ವೇಳೆ ಮುಂದುವರಿಸಲಿಲ್ಲ. ಹೀಗಾಗಿ ಜನವರಿ ಪ್ರೊಟೆಸ್ಟ್ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡಿಲ್ಲ ಅಂತ ಬೆನೆಟ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಹೊಡೆದುರುಳಿಸಿದ US ಜೆಟ್ ನ ಪೈಲಟ್ ಹೇಳಿರೋ ವಿಚಾರ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಕಳೆದ ಏಪ್ರಿಲ್ನಲ್ಲಿ ಇರಾನ್ ಅಮೆರಿಕದ F-15E ಸ್ಟ್ರೈಕ್ ಈಗಲ್ ಜೆಟ್ ಅನ್ನ ಹೊಡೆದು ಹಾಕಿತ್ತು. ಆಗ ಪೈಲಟ್ ಪ್ಯಾರಾಶೂಟ್ ಮೂಲಕ ಎಜೆಕ್ಟ್ ಆಗಿ ಪ್ರಾಣ ಉಳಿಸಿಕೊಂಡಿದ್ರು. ಈಗ ಆ ಪೈಲಟ್ ತಾನು ಎಜೆಕ್ಟ್ ಆಗೋ ಮುನ್ನ ದೊಡ್ಡ ದೊಡ್ಡ ಡ್ರೋನ್ಗಳ ಗುಂಪು ಜೆಲ್ಲಿ ಫಿಶ್ ತರ ಒಟ್ಟಾಗಿ ಹಾರಾಡ್ತಿದ್ದನ್ನ ನೋಡಿದ್ದೆ ಅಂತ ಹೇಳಿದ್ದಾರೆ. ಅದು ಏಲಿಯನ್ ತರ ಕಾಣಿಸ್ತಾ ಇತ್ತು. ಇದೊಂದು ಡ್ರೋನ್ಗಳ ಮೈನ್ ಫೀಲ್ಡ್, ಅಂದ್ರೆ ಆಕಾಶದಲ್ಲಿ ಎಲ್ಲಿ ನೋಡಿದ್ರು ಬರೀ ಡ್ರೋನ್ಗಳೇ ತುಂಬಿಕೊಂಡಿದ್ವು ಅಂತ ಹೇಳಿದ್ದಾರೆ. ದೊಡ್ಡ ಡ್ರೋನ್ಗಳ ಕೆಳಗಡೆ ಸಣ್ಣ ಸಣ್ಣ ಡ್ರೋನ್ಗಳು ಕಾಲುಗಳ ತರ ಕನೆಕ್ಟ್ ಆಗಿ ಒಟ್ಟಾಗಿ ಮೂವ್ ಆಗ್ತಾ ಇದ್ವು ಅಂತ ಪೈಲಟ್ ಬಣ್ಣಿಸಿದ್ದಾರೆ. ಈ ತರ ಒಂದೇ ಬಾರಿ ಹಲವು ಡ್ರೋನ್ಗಳನ್ನ ಆಪರೇಟ್ ಮಾಡೋದನ್ನ ಒನ್ ಟು ಮೆನಿ ಮೆಶ್ಡ್ ನೆಟ್ವರ್ಕಿಂಗ್ ಅಂತ ಕರೀತಾರೆ. ಪೈಲಟ್ ಹೇಳಿರೋದೇ ನಿಜ ಆದ್ರೆ ಇರಾನ್ನ ಡ್ರೋನ್ ಟೆಕ್ನಾಲಜಿ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಿದೆ ಅಂತ ಹೇಳಿನೇ ಅರ್ಥ ಅಂತ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಅಲ್ಲದೆ ಈ ಡ್ರೋನ್ಗಳ ಗುಂಪೆ F-15 ಜೆಟ್ ಅನ್ನ ಟಾರ್ಗೆಟ್ ಮಾಡೋಕೆ ಸಹಾಯ ಮಾಡಿರಬಹುದು ಅಂತ ತನಿಖೆ ಮಾಡ್ತಿರೋ ಅಧಿಕಾರಿಗಳು ಅಂದಾಜು ಮಾಡಿದ್ದಾರೆ. ಆದ್ರೆ ಕೆಲ ಅಮೆರಿಕನ್ ಅಧಿಕಾರಿಗಳು ಪೈಲಟ್ ಹೇಳಿಕೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ವಿಮಾನ ಕ್ರ್ಯಾಶ್ ಆದಾಗ ಪೈಲಟ್ ತಲೆಗೆ ಪೆಟ್ಟಾಗಿತ್ತು. ಹಾಗೆ ಯುದ್ಧದಲ್ಲಿ ಆತ ವಿಮಾನದಿಂದ ಎಜೆಕ್ಟ್ ಆಗ್ತಿರೋದು ಇದು 2ನೇ ಬಾರಿ. ಇದಕ್ಕೂ ಮುನ್ನ ಕುವೈತ್ ನಲ್ಲಿ ಜೆಟ್ ಬಿದ್ದಾಗ್ಲೂ ಆತ ಬದುಕಿದ್ರು, ಎಜೆಕ್ಟ್ ಆಗಿದ್ರು. ಹೀಗಾಗಿ ತಲೆ ಸರಿ ಇಲ್ಲದೆ ಈತ ಕತೆ ಹೇಳ್ತಿದ್ದಾರಾ ಅನ್ನೋ ಅನುಮಾನವನ್ನ ಅಲ್ಲಿನ ಕೆಲ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ವ್ಯಕ್ತಪಡಿಸ್ತಿದ್ದಾರೆ. ಈತ ಇರೋ ಜೆಟ್ಟೇ ಯಾಕೆ ಪತನ ಆಗಿ ಎಜೆಕ್ಟ್ ಆಗೋದು ಪದೇ 2 ಸಲ ಆಗುತ್ತಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಏನರ್ಥ ಅಂತ ಕೇಳ್ತಿದ್ದಾರೆ. ಆದ್ರೂ ಇರಾನ್ ಡ್ರೋನ್ ಬಗ್ಗೆ ಸಾಕಷ್ಟು ನಿಗೂಢತೆ ಇದ್ದೇ ಇರೋದ್ರಿಂದ ಅಮೆರಿಕದ ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ತುಂಬಾ ನಿಗಾ ಇಟ್ಟು ತನಿಖೆ ಮಾಡ್ತಿದೆ ಅಂತಲೂ ವರದಿಯಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆಗಿನ ಬೀದಿ ಜಗಳಕ್ಕೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ವಿವಾದವನ್ನ ಇನ್ಮುಂದೆ ಮುಂದುವರಿಸೋಕೆ ನನಗೆ ಇಷ್ಟ ಇಲ್ಲ ಅಂತ ಮೆಲನಿ ಹೇಳಿದ್ದಾರೆ. ಅಮೆರಿಕ ಮತ್ತು ಇಟಲಿ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಮತ್ತೆ ಸಹಜ ಸ್ಥಿತಿಗೆ ಮರಳೋದು ಮುಖ್ಯ. ಸೋಷಿಯಲ್ ಮೀಡಿಯಾ ಜಗಳದಿಂದ ಈ ಐತಿಹಾಸಿಕ ಸಂಬಂಧ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಅಮೆರಿಕದೊಂದಿಗಿನ ಇಟಲಿಯ ವಿದೇಶಾಂಗ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಮೆಲನಿ ಹೇಳಿದ್ದಾರೆ. ಇಲ್ಲಿ ಏನಾಗಿತ್ತು, G7 ಶೃಂಗಸಭೆಯಲ್ಲಿ ಮೆಲನಿ ನನ್ನೊಟ್ಟಿಗೆ ಫೋಟೋ ಕೇಳೋಕೆ ತುಂಬಾ ಬೆನ್ನು ಬಿದ್ದಿದ್ಲು ಅಂತ ಟ್ರಂಪ್ ಹೇಳಿಕೆ ಕೊಟ್ಟರು. ಬಳಿಕ ಟ್ರಂಪ್ ಹಾಗೂ ಮೆಲನಿ ನಡುವೆ ವಾದ ಪ್ರತಿವಾದ ಆಗಿತ್ತು. ಅಷ್ಟೊಂದು ಮೆಲೋಡಿಯಸ್ ಇರಲಿಲ್ಲ ಸಂಬಂಧ. ಈಗ ಇಟಲಿ ಪ್ರಧಾನಿನೇ ಬಿಳಿ ಬಾವುಟ ತೋರಿಸಿ ಇದನ್ನು ಇಲ್ಲಿಗೆ ಬಿಡೋಣ ಅಂತ ಹೇಳಿದ್ದಾರೆ. ಇನ್ನು ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಈಗ ಮಂಗೋಲಿಯಾ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ಸುಖ್ ಉಖ್ನಾ, ವಿದೇಶಾಂಗ ಸಚಿವೆ ಬಟ್ಸೆಟ್ ಸೆಗ್ ಬಟ್ಮುಂಕ್ ಜೊತೆಗೆ ಜೈಶಂಕರ್ ಮಾತುಕತೆ ಮಾಡಿದ್ದಾರೆ. ಮೈನಿಂಗ್, ಎನರ್ಜಿ, ಟೆಕ್ನಾಲಜಿ ಮತ್ತು ಮಾನವ ಸಂಪನ್ಮೂಲ ಕ್ಷೇತ್ರಗಳಲ್ಲಿ ಸಂಬಂಧ ಬೆಳೆಸುವ ಬಗ್ಗೆ ಮಾತುಕತೆ ನಡೆದಿದೆ. IT, AI ಮತ್ತು ಡಿಜಿಟಲ್ ಆಡಳಿತದಲ್ಲಿ ಭಾರತದೊಂದಿಗೆ ಸೇರ್ಕೊಂಡು ಕೆಲಸ ಮಾಡೋಕೆ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಮಂಗೋಲಿಯಾ ಹೇಳಿದೆ. ಇದೇ ಟೈಮ್ನಲ್ಲಿ ಜೈಶಂಕರ್ ಭಾರತದ $1.7 ಬಿಲಿಯನ್ ಸಾಲದ ನೆರವಿನಲ್ಲಿ ನಿರ್ಮಾಣ ಆಗ್ತಿರೋ ಮಂಗೋಲ್ ಆಯಿಲ್ ರಿಫೈನರಿ ಪ್ರಾಜೆಕ್ಟ್ ಸೈಟ್ಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮಂಗೋಲಿಯಾ ಚೈನಾದ ಪಕ್ಕದಲ್ಲಿದ್ದು ಭಾರತದ ನೆಕ್ಲೆಸ್ ಆಫ್ ಡೈಮಂಡ್ಸ್ ಸ್ಟ್ರಾಟಜಿಗೆ ತುಂಬಾ ಮುಖ್ಯ. ಇತ್ತೀಚೆಗೆ ಎರಡೂ ರಾಷ್ಟ್ರಗಳು ರಕ್ಷಣಾ ಸಹಕಾರವನ್ನು ಹೆಚ್ಚಿಸಿಕೊಳ್ತಿವೆ. ಇನ್ನು ಮಂಗೋಲಿಯಾ ಬಳಿಕ ಜೈಶಂಕರ್ ಅವರು ದಕ್ಷಿಣ ಕೊರಿಯಾಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಪ್ರಮುಖ ಆರೋಪಿ ನೀರವ್ ಮೋದಿಗೆ UK ನಲ್ಲಿ ಮತ್ತೊಂದು ದೊಡ್ಡ ಹಿನ್ನಡೆಯಾಗಿದೆ.
ಲಂಡನ್ ಹೈಕೋರ್ಟ್ನಲ್ಲಿ ನಡೆದ ಬ್ಯಾಂಕ್ ಆಫ್ ಇಂಡಿಯಾದ ಸಾಲ ಕೇಸ್ನಲ್ಲಿ ಬ್ಯಾಂಕ್ ಪರವಾಗಿ ತೀರ್ಪು ಬಂದಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಳೆ ಸಾಲದ ವಿಚಾರದಲ್ಲಿ ನೀರವ್ ಮೋದಿಗೆ 100 ಕೋಟಿಗೂ ಅಧಿಕ ಹಣ ಪೇ ಮಾಡುವಂತೆ ಕೋರ್ಟ್ ಸೂಚಿಸಿದೆ. ದುಬೈ ಮೂಲದ 5 ಸ್ಟಾರ್ ಡೈಮಂಡ್ FZE ಕಂಪನಿಗೆ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿದ್ದ ಸಾಲದ ವಿವಾದ ಇದು. ನೀರವ್ ಮೋದಿನೇ ಈ ಕಂಪನಿಗೆ ಗ್ಯಾರಂಟರ್ ಆಗಿದ್ದರಿಂದ ಆತನೇ ಸಾಲ ವಾಪಸ್ ಪೇ ಮಾಡಬೇಕು ಅಂತ ಬ್ಯಾಂಕ್ ವಾದ ಮಾಡಿತ್ತು. ನೀರವ್ ಮೋದಿ ಕೋರ್ಟಲ್ಲಿ ಹೋಗಿದ್ದನ್ನ ಕ್ವಶನ್ ಮಾಡಿ ವಾದ ಮಾಡಿದ್ರು. ಆದರೆ ಬ್ಯಾಂಕ್ ವಾದವೇ ಸರಿ ಇದೆ ಕಟ್ರಿ ಅಂತ ಹೇಳಿ ಲಂಡನ್ ಹೈಕೋರ್ಟ್ ಬ್ಯಾಂಕ್ ಪರವಾಗಿ ತೀರ್ಪನ್ನು ಕೊಟ್ಟಿದೆ. ಇತ್ತೀಚೆಗೆ ಭಾರತಕ್ಕೆ ಹಸ್ತಾಂತರಿಸೋದ್ರ ವಿರುದ್ಧ ನೀರವ್ ಮೋದಿ ಹಾಕಿದ್ದ ಅರ್ಜಿಯನ್ನ ಕೂಡ ಲಂಡನ್ ಕೋರ್ಟ್ ವಜಾ ಮಾಡಿತ್ತು. ಇನ್ನೊಂದ್ ಕಡೆ ಅಮೆರಿಕಕ್ಕೆ ಹೋಗಿ ಓದಬೇಕು ಅಂತ ಕನಸು ಕಂಡಿರೋ ಭಾರತೀಯ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ. ಅಮೆರಿಕ ಸರ್ಕಾರ ತನ್ನ ಸ್ಟೂಡೆಂಟ್ ವೀಸಾ ಸಿಸ್ಟಮ್ನಲ್ಲಿ ದೊಡ್ಡ ಬದಲಾವಣೆ ಮಾಡೋಕೆ ಹೊರಟಿದೆ. ಇನ್ಮೇಲೆ ಈ ವೀಸಾಗೆ ಎಕ್ಸ್ಪೈರಿ ಡೇಟ್ ಫಿಕ್ಸ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ತಂದಿರೋ ಈ ಹೊಸ ಪ್ರಪೋಸಲ್ಗೆ ವೈಟ್ ಹೌಸ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದುವರೆಗೂ ಡ್ಯೂರೇಷನ್ ಆಫ್ ಸ್ಟ್ಯಾಟಸ್ ಅನ್ನೋ ರೂಲ್ ಇತ್ತು. ಅಂದ್ರೆ ಸ್ಟೂಡೆಂಟ್ಸ್ ತಮ್ಮ ಕೋರ್ಸ್ ಮುಗಿಯೋವರೆಗೂ ಎಷ್ಟು ವರ್ಷ ಬೇಕಾದ್ರೂ ಅಲ್ಲಿ ಆರಾಮಾಗಿ ಇರಬಹುದಾಗಿತ್ತು. ಆದ್ರೆ ಈ ರೂಲ್ ತೆಗೆದುಹಾಕಿ ಕೇವಲ 4 ವರ್ಷದ ಫಿಕ್ಸೆಡ್ ಟೈಮ್ ಮಾತ್ರ ಕೊಡೋಕೆ ಪ್ಲಾನ್ ಮಾಡಲಾಗಿದೆ. ಫೇಲ್ ಆದ್ರೂ ಅಷ್ಟೇ, ಪಾಸ್ ಆದ್ರೂ ಅಷ್ಟೇ 4 ವರ್ಷ. ಹಾಗೆ ಡಿಗ್ರಿ ಮುಗಿಸ್ಕೊಂಡು PhD ಮಾಡ್ತೀವಿ ಅನ್ನೋರಿಗೆ ಇದು ಪ್ರಾಬ್ಲಮ್ ಮಾಡುತ್ತೆ. F1 ಮತ್ತು J1 ವೀಸಾದಲ್ಲಿ ಹೋಗೋರಿಗೆ ಇದು ಅಪ್ಲೈ ಆಗುತ್ತೆ. ಏನು ಈಗಿರೋ ಸ್ಟೂಡೆಂಟ್ಸ್ಗೆ ಏನು ತೊಂದರೆ ಆಗಲ್ಲ. ಹೊಸದಾಗಿ ಅಪ್ಲೈ ಮಾಡೋರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. F1 J1 ವೀಸಾ ಅಡಿಯಲ್ಲಿ 3.5 ಲಕ್ಷಕ್ಕೂ ಅಧಿಕ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಏನೋ ಕಡೆ ಟ್ರಂಪ್ ಅವರ ಗಡಿಪಾರು ಯೋಜನೆಗೆ ಗೆಲುವು ಸಿಕ್ಕಿದೆ. ಟ್ರಂಪ್ ತಂದಿದ್ದ ಫಾಸ್ಟ್ ಟ್ರ್ಯಾಕ್ ಡಿಪೋರ್ಟೇಷನ್ ಅಂದ್ರೆ ಅಕ್ರಮ ವಲಸಿಗರನ್ನ ಬೇಗ ಹೊರ ಹಾಕೋ ಪ್ಲಾನ್ಗೆ ಅಮೆರಿಕದ ಫೆಡರಲ್ ಅಪೀಲ್ಸ್ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 3 ಜಡ್ಜ್ಗಳಿದ್ದ ಕೊಲಂಬಿಯಾ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ 2 ಜಡ್ಜಸ್ ಟ್ರಂಪ್ ಸರ್ಕಾರದ ಪರವಾಗಿ ವೋಟ್ ಮಾಡಿದ್ದಾರೆ. ಇನ್ನು ಮುಂದೆ ಇಮಿಗ್ರೇಷನ್ ಅಧಿಕಾರಿಗಳು ಅಕ್ರಮ ವಲಸಿಗರನ್ನ ದೊಡ್ಡ ಕೋರ್ಟ್ ವಿಚಾರಣೆ ಇಲ್ಲದೇನೆ ಡೈರೆಕ್ಟ್ ಆಗಿ ದೇಶದಿಂದ ಹೊರಗೆ ಹಾಕಬಹುದು. ಇನ್ನು ಯುರೋಪ್ನಲ್ಲಿ EU ಮತ್ತು ತಾಲಿಬಾನ್ ನಡುವೆ ಮೀಟಿಂಗ್ ಆಗಿದೆ. ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಈ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ಯುರೋಪ್ನಿಂದ ಆಫ್ಘನ್ ವಲಸಿಗರನ್ನ ವಾಪಸ್ ಕಳಿಸುವ ಪ್ರಕ್ರಿಯೆ ಹಾಗೂ ಡಿಪ್ಲೊಮ್ಯಾಟಿಕ್ ಸರ್ವಿಸ್ಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಈ ಭೇಟಿಯನ್ನ ತಾಲಿಬಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಅಬ್ದುಲ್ ಕಹಾರ್ ಬಾಲ್ಖಿ ಐತಿಹಾಸಿಕ ಅಂತ ಕರೆದಿದ್ದಾರೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಬ್ರುಸೆಲ್ಸ್ನಲ್ಲಿ ಅಫ್ಘಾನ್ ಅವರು ಮೀಟಿಂಗ್ ಮಾಡ್ತಿರೋದು ಇದೇ ಮೊದಲು. ನಮ್ಮ ನಿಯೋಗ ನಂಬಿಕೆ ಬೆಳೆಸೋಕೆ, ಡಿಪ್ಲೊಮ್ಯಾಟಿಕ್ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಹಾಗೂ ವಲಸಿಗರನ್ನ ವಾಪಸ್ ಕರೆಸ್ಕೊಳ್ಳೋ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ದಾರೆ. ತಾಲಿಬಾನಿಗಳನ್ನ ರಷ್ಯಾ ಬಿಟ್ರೆ ಬೇರೆ ಯಾರೂ ಕೂಡ ಅಧಿಕೃತವಾಗಿ ಸರ್ಕಾರ ಅಂತ ಒಪ್ಕೊಂಡಿಲ್ಲ. ಭಾರತ ಚೈನಾಗಳು ರಾಯಭಾರ ಸಂಬಂಧ ಮಾತ್ರ ಮೇಂಟೈನ್ ಮಾಡ್ತಿವೆ. ಈಗ ಯುರೋಪ್ ಕೂಡ ತಾಲಿಬಾನ್ ಜೊತೆಗೆ ಮೀಟಿಂಗ್ ಮಾಡಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಹಾಕಿ ಪಂದ್ಯದಲ್ಲಿ ಭಾರತ ಗೆಲುವು ದಾಖಲಿಸಿದೆ. ಲಂಡನ್ನಲ್ಲಿ ನಡೆದ ಫೆಡರೇಷನ್ ಇಂಟರ್ನ್ಯಾಷನಲ್ ಡೇ ಹಾಕಿ ಪ್ರೊ ಲೀಗ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಭಾರತ 4-3 ಗೋಲುಗಳಿಂದ ಸೋಲಿಸಿದೆ. ಈ ಮೂಲಕ ಕಳೆದ 10 ವರ್ಷಗಳಿಂದ ಭಾರತ ಪಾಕ್ ವಿರುದ್ಧ ತನ್ನ ಗೆಲುವಿನ ಓಟವನ್ನ ಹಾಗೆ ಕಂಟಿನ್ಯೂ ಮಾಡಿದಂತಾಗಿದೆ. ಈ ಪಂದ್ಯದ ಆರಂಭದಲ್ಲಿ ಪಾಕಿಸ್ತಾನದ ಅಹಮದ್ ನದಿ ಮೊದಲ ಗೋಲು ಬಾರಿಸುವ ಮೂಲಕ ಅಚ್ಚರಿಯ ಮುನ್ನಡೆಯನ್ನ ಕೊಟ್ಟರು. ಆದ್ರೆ 23ನೇ ನಿಮಿಷದಲ್ಲಿ ಭಾರತದ ಪರ ಅಭಿಷೇಕ್ ಅದ್ಭುತವಾದ ಗೋಲು ಬಾರಿಸಿ ಪಂದ್ಯವನ್ನ ಈಕ್ವಲ್ ಮಾಡಿದ್ರು. 3ನೇ ಕ್ವಾರ್ಟರ್ನಲ್ಲಿ ಸುಖಜಿತ್ ಸಿಂಗ್ ಭರ್ಜರಿ ಸ್ಟ್ರೈಕ್ ಮೂಲಕ ಭಾರತದ ಪರ 3ನೇ ಗೋಲು ಬಾರಿಸಿದ್ರು. ಆಟ ಮುಗಿಯೋಕೆ ಕೇವಲ 7 ನಿಮಿಷಗಳಿದ್ದಾಗ ರಂಜಿಂದರ್ ಸಿಂಗ್ ಮತ್ತೊಂದು ಗೋಲು ಸಿಡಿಸಿ 4-1 ಮುನ್ನಡೆಯನ್ನು ತಂದುಕೊಟ್ರು. ಅಂತಿಮವಾಗಿ ಭಾರತ 4-3 ಅಂತರದಲ್ಲಿ ರೋಚಕ ಗೆಲುವನ್ನು ದಾಖಲಿಸುವ ಮೂಲಕ ಪಾಕ್ ವಿರುದ್ಧ ತನ್ನ ಪಾರಮ್ಯವನ್ನ ಮುಂದುವರೆಸಿದೆ. ಈ ಲೀಗ್ನಲ್ಲಿ ಪಾಕಿಸ್ತಾನ ಆಡಿದ 13 ಪಂದ್ಯಗಳಲ್ಲಿ ಸೋತು 12ನೇ ಸ್ಥಾನದಲ್ಲಿದ್ರೆ ಭಾರತ 8ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಬೆಲ್ಜಿಯಂ ಇದೆ. ಜೂನ್ 25ನೇ ತಾರೀಕು ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಭಾರತ ತನ್ನ ಮುಂದಿನ ಪಂದ್ಯವನ್ನ ಆಡುತ್ತೆ. ಮತ್ತು ಶುಕ್ರವಾರ ಇದೇ ಲಂಡನ್ನಲ್ಲಿ ಭಾರತ ಪಾಕಿಸ್ತಾನ ತಂಡಗಳು 2ನೇ ಬಾರಿಗೆ ಮುಖಾಮುಖಿ ಆಗೋದು ಕೂಡ ಇದೆ. ಇನ್ನು ಫಿಫಾ ವರ್ಲ್ಡ್ ಕಪ್ ವಿಚಾರಕ್ಕೆ ಬಂದ್ರೆ ಉಜ್ಬೇಕಿಸ್ತಾನ್ ವಿರುದ್ಧ ಪೋರ್ಚುಗಲ್ ಭರ್ಜರಿ ಗೆಲುವನ್ನು ದಾಖಲಿಸಿದೆ. 5-0 ಗೋಲುಗಳ ಅಂತರದಿಂದ ವಿನ್ ಆಗಿದೆ. ಪಂದ್ಯ ಶುರುವಾದ 6ನೇ ನಿಮಿಷದಲ್ಲಿ ಫುಟ್ಬಾಲ್ ದಿಗ್ಗಜ ಕ್ರಿಸ್ಟಿಯಾನೋ ರೊನಾಲ್ಡೋ ಮೊದಲ ಗೋಲು ಬಾರಿಸಿ ತಂಡಕ್ಕೆ 1-0 ಮುನ್ನಡೆ ತಂದುಕೊಟ್ರು. ನಂತರ ಮತ್ತೊಂದು ಗೋಲನ್ನು ಕೂಡ ಬಾರಿಸಿದ್ದಾರೆ. ಈ ಮೂಲಕ ಮತ್ತೊಂದು ದಾಖಲೆ ಮಾಡಿದ್ದಾರೆ. ನಿರಂತರ 6 ಫಿಫಾ ವರ್ಲ್ಡ್ ಕಪ್ಗಳಲ್ಲಿ ಗೋಲು ಬಾರಿಸಿದ ವಿಶ್ವದ ಮೊದಲ ಆಟಗಾರ, ಹಾಗೆ ಪೋರ್ಚುಗಲ್ ಪರ ವರ್ಲ್ಡ್ ಕಪ್ ಅಲ್ಲಿ ಅತಿ ಹೆಚ್ಚು ಗೋಲು ಬಾರಿಸಿದ ಆಟಗಾರ ಅನ್ನೋ ದಾಖಲೆಯನ್ನು ಮಾಡಿದ್ದಾರೆ. ಫೈನಲಿ ರೊನಾಲ್ಡೋದು ಗೋಲ್ ಬರೋಕ್ ಶುರುವಾಗಿದೆ ಬಹಳ ಬರಗಾಲದ ಬಳಿಕ. ಇನ್ನು 1-0 ಗೋಲುಗಳಿಂದ ಕ್ರೊಯೇಷಿಯಾ ಪನಾಮವನ್ನ ಮಣಿಸಿದೆ. ಇತ್ತ ಗ್ರೂಪ್ ಕೆ ಪಂದ್ಯದಲ್ಲಿ DR ಕಾಂಗೋ ವಿರುದ್ಧ ಕೊಲಂಬಿಯಾ 1-0 ಅಂತರದ ಗೆಲುವನ್ನು ದಾಖಲಿಸಿದೆ. ಈ ಮೂಲಕ ನಾಕ್ಔಟ್ಗೆ ಪ್ರವೇಶ ಮಾಡಿದೆ ಕೊಲಂಬಿಯಾ. ಸೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನ ಮರಿಬೇಡಿ ಅನ್ನೋ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ.